1565 ಕೇವಲ ಒಂದೇ ಒಂದು ದಿನದಲ್ಲಿ ನಡೆದ ಯುದ್ಧವೊಂದು ಇಡೀ ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಒಂದು ವೈಭವೋಪೇತ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿತು. ಆ ಯುದ್ಧವೇ ತಾಳಿಕೋಟೆ ಕದನ. ಬನ್ನಿ ಅದರ ಹಿಂದಿನ ರೋಚಕ ಕಥೆಯನ್ನ ನೋಡೋಣ. ವಿಜಯನಗರ ಸಾಮ್ರಾಜ್ಯ, ಅದರ ರಾಜಧಾನಿ ಹಂಪಿ. ಆ ಕಾಲದಲ್ಲೇ ವಿದೇಶಿ ಪ್ರವಾಸಿಗರು ಅದನ್ನ ಪೂರ್ವದ ರೋಮ್ ಅಂತ ಕರೀತಿದ್ರು. ಅಂದ್ರೆ ಯೋಚ್ನೆ ಮಾಡಿ, ಅದರ ಸಂಪತ್ತು, ವೈಭವ ಮತ್ತು ವಾಸ್ತುಶಿಲ್ಪ ಎಂಥ ಪ್ರಖ್ಯಾತಿ ಪಡೆದಿತ್ತು ಅಂತ. ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಆ ನಗರವನ್ನ ನೋಡಲು, ವ್ಯಾಪಾರ ಮಾಡಲು ಬರ್ತಿದ್ರು. ಹಾಗಾದ್ರೆ ಇಂಥ ಅದ್ಭುತ, ಜಗತ್ತೇ ಕೊಂಡಾಡಿದ ನಗರ ಇವತ್ತು ಕೇವಲ ಕಲ್ಲುಗರ ರಾಶಿಯಾಗಿ ಉಳಿದಿದೆ. ಇದು ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆಯೇ ನಮ್ಮ ಇಂದಿನ ವಿಶ್ಲೇಷಣೆಯ ತಿರುಳು. ಸರಿ, ಈ ದುರಂತದ ಹಿಂದಿನ ಕಾರಣ ತಿಳಿಬೇಕು ಅಂದ್ರೆ ನಾವು ಮೊದಲು ಆ ಸಾಮ್ರಾಜ್ಯದ ವೈಭವದ ದಿನಗಳಿಗೆ ಹೋಗ್ಬರ್ಬೇಕು ಅಲ್ವಾ? ವಿಜಯನಗರ ತನ್ನ ಉತ್ತುಂಗದಲ್ಲಿದ್ದಾಗ ಹೇಗಿತ್ತು ಅಂತ ಒಮ್ಮೆ ನೋಡೋಣ. ನೋಡಿ, 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ರು. ಆದ್ರೆ ಈ ಸಾಮ್ರಾಜ್ಯ ನಿಜವಾಗಿಯೂ ತನ್ನ ವೈಭವದ ಶಿಖರವನ್ನು ಮುಟ್ಟಿದ್ದು ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ. ಆ 1509ರಿಂದ 1529ರ ನಡುವಿನ ಸಮಯ ಇದೆಯಲ್ಲ, ಅದನ್ನೇ ಇತಿಹಾಸಕಾರರು ಸುವರ್ಣಯುಗ ಅಂತ ಕರೆಯೋದು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯದ ಶಕ್ತಿಯ ಗುಟ್ಟು ಏನಿತ್ತು? ಅದು ಒಂದೇ ಒಂದು ಕಾರಣ ಅಲ್ಲ. ಸಮೃದ್ಧವಾದ ಕೃಷಿ, ಜಗತ್ತಿನಾದ್ಯಂತ ಹರಡಿದ್ದ ವ್ಯಾಪಾರ, ಕಲೆ ಮತ್ತು ಸಂಸ್ಕೃತಿಗೆ ರಾಜರಿಂದ ಸಿಕ್ತಿದ್ದ ದೊಡ್ಡ ಪ್ರೋತ್ಸಾಹ, ಲಕ್ಷಾಂತರ ಸೈನಿಕರಿದ್ದ ದೈತ್ಯ ಸೇನೆ ಮತ್ತೆ ಒಂದು ಶಿಸ್ತುಬದ್ಧ ಆಡಳಿತ. ಇವೆಲ್ಲವೂ ಸೇರಿ ವಿಜಯನಗರವನ್ನು ಅಜೇಯ ಶಕ್ತಿಯನ್ನಾಗಿಸಿತ್ತು. ಆದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಸುವರ್ಣಯುಗದ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗತ್ತೆ. ಆಗ ಎಂಟ್ರಿಯಾಗೋದೆ ಈ ಕಥೆಯ ಒಬ್ಬ ಪ್ರಮುಖ ಪಾತ್ರ, ಅಳಿಯ ರಾಮರಾಯ. ತುಂಬಾನೇ ಬುದ್ಧಿವಂತ, ಆದರೆ ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸ. ಕೃಷ್ಣದೇವರಾಯರ ನಂತರ ಸಾಮ್ರಾಜ್ಯದಲ್ಲಿ ಸ್ವಲ್ಪ ರಾಜಕೀಯ ಗೊಂದಲ ಶುರುವಾಯಿತು. ರಾಜನ ಕುರ್ಚಿಯಲ್ಲಿ ಸದಾಶಿವರಾಯ ಕೂತಿದ್ರು. ಎಲ್ಲಾ ಪವರ್, ಎಲ್ಲಾ ನಿರ್ಧಾರಗಳು, ಅದೆಲ್ಲವೂ ರಾಜಪ್ರತಿನಿಧಿಯಾಗಿದ್ದ ಅಳಿಯ ರಾಮರಾಯನ ಕೈಯಲ್ಲಿತ್ತು. ಅವರೇ ನಿಜವಾದ ಆಡಳಿತಗಾರ. ರಾಮರಾಯರ ಗುರಿ ಒಂದೇ ಆಗಿತ್ತು, ವಿಜಯನಗರವನ್ನು ನಂಬರ್ 1 ಆಗಿ ಉಳಿಸೋದು. ಆದ್ರೆ ಅದಕ್ಕವರು ಬಳಸಿದ ದಾರಿ ಇದೆಯಲ್ಲ, ಅದು ತುಂಬಾ ರಿಸ್ಕಿಯಾಗಿತ್ತು. ಇದೊಂಥರ ಬೆಂಕಿಯ ಜೊತೆ ಆಟ ಆಡ್ದ ಹಾಗೆ. ಡೆಕ್ಕನ್ ಸುಲ್ತಾನಲು ಒಬ್ರಿಗೊಬ್ರು ಕಿತ್ತಾಡ್ತಿದ್ರು. ಅದನ್ನೇ ರಾಮರಾಯರು ತಮ್ಮ ಲಾಭಕ್ಕೆ ಬಳಸ್ಕೊಂಡ್ರು. ಆದ್ರೆ ಈ ಆಟದಲ್ಲೇನಾಯ್ತು ಅಂದ್ರೆ, ಆ ಸುಲ್ತಾನರೆಲ್ಲ ತಮ್ಮ ಜಗಳ ಮರೆತು ಒಟ್ಟಾಗಿ ರಾಮರಾಯರ ವಿರುದ್ಧವೇ ತಿರುಗಿಬಿದ್ರು. ಹಾಗಾದರೆ ವಿಜಯನಗರಕ್ಕೆ ಸವಾಲು ಹಾಕಲು ಒಂದಾದ ಆ ಸುಲ್ತಾನರು ಯಾರು? ಅವರೇ ಬಿಜಾಪುರ, ಅಹಮದ್ನಗರ್, ಗೋಲ್ಕೊಂಡ ಮತ್ತು ಬಿದರ್. ಈ 4 ಪ್ರಬಲ ಶಕ್ತಿಗಳು ಸೇರಿ ಒಂದು ಮಹಾ ಒಕ್ಕೂಟವನ್ನೇ ರಚಿಸಿದವು. ಸರಿ, ಈಗ ನಾವು ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ತಾಳಿಕೋಟೆ. ಆ ಒಂದು ರಣರಂಗದಲ್ಲಿ ನಂಬಿಕೆ, ದ್ರೋಹ ಮತ್ತು ಯುದ್ಧ ಸೇರಿ ಒಂದು ಇಡೀ ಸಾಮ್ರಾಜ್ಯದ ಹಣೆಬರಹವನ್ನೇ ಬರೆಯಿತು. ಜನವರಿ 1565 ತಾಳಿಕೋಟೆ ಯುದ್ಧಭೂಮಿ. ಒಂದು ಕಡೆ ವಿಜಯನಗರದ ದೈತ್ಯ ಸೇನೆ, ಸುಮಾರು 1.5 ಲಕ್ಷ ಸೈನಿಕರು, 100 ಯುದ್ಧ ಆನೆಗಳು. ಮತ್ತೊಂದು ಕಡೆ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಸುಲ್ತಾನರ ಬಳಿ ಒಂದು ಬ್ರಹ್ಮಾಸ್ತ್ರ ಇತ್ತು. ಅದುವೇ ಆ ಕಾಲದ ಅತ್ಯಾಧುನಿಕ ಫಿರಂಗಿಗಳು ಮತ್ತು ತೋಪುಗಳು. ಯುದ್ಧ ಶುರುವಾದಾಗ ಎಲ್ಲವೂ ವಿಜಯನಗರದ ಪರವಾಗಿಯೇ ಇತ್ತು. ಅವರ ಸೇನೆ ಮುನ್ನುಗ್ಗುತ್ತಿತ್ತು. ಆದ್ರೆ ಯುದ್ಧದ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ಯಾರೂ ಊಹಿಸದ ಒಂದು ಘಟನೆ ನಡೆಯಿತು. ವಿಜಯನಗರದ 2 ಸೇನಾಪತಿಗಳಾದ ಗಿಲಾನಿ ಸಹೋದರರು ಇದ್ದಕ್ಕಿದ್ದಂತೆ ಯುದ್ಧದ ಮಧ್ಯದಲ್ಲೇ ಪಕ್ಷ ಬದಲಿಸ್ಬಿಟ್ರು. ಈ ದ್ರೋಹದಿಂದ ವಿಜಯನಗರದ ಸೈನ್ಯದಲ್ಲಿ ಕ್ಷಣಾರ್ಧದಲ್ಲಿ ಗೊಂದಲ ಉಂಟಾಯಿತು. ಇದೇ ಸಮಯ ನೋಡಿ ಶತ್ರುಗಳು ಅಳಿಯ ರಾಮರಾಯರನ್ನು ಸೆರೆಹಿಡಿದು ಅಲ್ಲೇ ಯುದ್ಧಭೂಮಿಯಲ್ಲೇ ಅವರ ತಲೆ ಕಡಿದ್ರು. ತಮ್ಮ ನಾಯಕನ ಈ ಗತಿಯನ್ನು ನೋಡಿದ ಸೈನಿಕರು ಸಂಪೂರ್ಣವಾಗಿ ಧೈರ್ಯ ಕಳೆದುಕೊಂಡು ಯುದ್ಧಭೂಮಿಯಿಂದ ಓಡಿಹೋದ್ರು. ಕೇವಲ ಒಂದೇ ಒಂದು ದಿನದ ಯುದ್ಧ. ಅದರ ಪರಿಣಾಮ ಇಡೀ ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯ ಬದಲಾಗಿ ಹೋಯಿತು. 6 ತಿಂಗಳು ಯೋಚನೆ ಮಾಡಿ, ಪೂರ್ತಿ 6 ತಿಂಗಳ ಕಾಲ ಗೆದ್ದ ಸೈನ್ಯಗಳು ವಿಜಯನಗರದ ರಾಜಧಾನಿ ಹಂಪಿಯನ್ನು ಲೂಟಿ ಮಾಡಿದವು, ಸುಟ್ಟು ಹಾಕಿದವು, ಸಂಪೂರ್ಣವಾಗಿ ನೆಲಸಮ ಮಾಡಿದವು. ಪೂರ್ವದ ರೋಮ್ ಅಂತ ಕರೆಸ್ಕೊಂಡ ನಗರ ಕೇವಲ 6 ತಿಂಗಳಲ್ಲಿ ಬರೀ ಅವಶೇಷಗಳ ಗುಡ್ಡೆಯಾಗಿ ಬದಲಾಯಿತು. ಹಾಗಾದ್ರೆ ಈ ಯುದ್ಧದ ನಂತರ ಆದ ಪ್ರಮುಖ ಬದಲಾವಣೆಗಳೇನು?
ಮೊದಲನೇದಾಗಿ ಜಗತ್ತೇ ಹೊಗಳ್ತಿದ್ದ ಹಂಪಿ ನಗರ ಸಂಪೂರ್ಣವಾಗಿ ನಾಶವಾಯಿತು. ಸಾಮ್ರಾಜ್ಯದ ಕೇಂದ್ರ ಶಕ್ತಿ ಮುರಿದುಬಿತ್ತು. ರಾಜಧಾನಿಯನ್ನು ಬೇರೆಡೆಗೆ ಸ್ಥಳಾಂತರಿಸಿದ್ರು, ಆದ್ರೆ ಆ ಹಳೇ ವೈಭವ ಮತ್ತೆಂದೂ ಬರಲೇ ಇಲ್ಲ. ಇದರಿಂದ ಏನಾಯ್ತು ಅಂದ್ರೆ ವಿಜಯನಗರದ ಅಧೀನದಲ್ಲಿದ್ದ ರಾಜ್ಯಗಳು ಸ್ವತಂತ್ರವಾದವು. ಮೈಸೂರು ಸಂಸ್ಥಾನದಂತಹ ಹೊಸ ಶಕ್ತಿಗಳು ಹುಟ್ಕೊಂಡವು. ಒಟ್ನಲ್ಲಿ ಹೇಳ್ಬೇಕಂದ್ರೆ ದಕ್ಷಿಣ ಭಾರತದ ಪವರ್ ಬ್ಯಾಲೆನ್ಸ್ ಶಾಶ್ವತವಾಗಿ ಬದಲಾಗಿತ್ತು. ಅದಕ್ಕಾಗಿಯೇ ಇತಿಹಾಸಕಾರರು ಹೇಳ್ತಾರೆ, ತಾಳಿಕೋಟೆ ಕದನ ಅನ್ನೋದು ಕೇವಲ ಒಂದು ಸೋಲು ಗೆಲುವಿನ ಯುದ್ಧ ಅಲ್ಲ, ಅದೊಂದು ಟರ್ನಿಂಗ್ ಪಾಯಿಂಟ್. ದಕ್ಷಿಣ ಭಾರತದ ಕೊನೆಯ ಮಹಾನ್ ಹಿಂದೂ ಸಾಮ್ರಾಜ್ಯದ ಅಂತ್ಯದ ಜೊತೆಗೆ ಒಂದು ಹೊಸ ರಾಜಕೀಯ ಯುಗದ ಆರಂಭವನ್ನೂ ಅದು ಸೂಚಿಸಿತು. ಹೀಗೆ ಒಂದು ಭವ್ಯ ಸಾಮ್ರಾಜ್ಯದ ಪತನದ ಕಥೆ ಇದು. ಒಂದು ಕಾಲದಲ್ಲಿ ಜಗತ್ತನ್ನೇ ಬೆರಗುಗೊಳಿಸಿದ್ದ ನಗರ ಯಾಕೆ ಮತ್ತು ಹೇಗೆ ನಾಶವಾಯಿತು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಆದ್ರೆ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಇಷ್ಟೆಲ್ಲ ಆದ್ರೂ ಆ ಮಹಾನ್ ಸಾಮ್ರಾಜ್ಯದ ಕುರುಹುಗಳು, ಅದರ ಪ್ರತಿಧ್ವನಿಗಳು ಇವತ್ತಿಗೂ ದಕ್ಷಿಣ ಭಾರತದಲ್ಲಿ ಕೇಳಿ ಬರ್ತಿವ್ಯಾ? ಯೋಚಿಸಬೇಕಾದ ವಿಷಯ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.